ದಿನ ಸತತವಾಯು 8 ದಿನಗಳಿಂದ ನೀವು ಹಿಂಗ್ ಹೋರಾಟ ಮಾಡಕತ್ತೀರಿ. ಮನಿ ಮಠ ಕೆಲಸ ಹೆಂಡತಿ ಮಕ್ಕಳ ಅಂತ ಜಾನುವಾರುಗಳನ್ನ ಎಲ್ಲಾ ಬಿಟ್ಟು ಕೆಲಸ ಮಾಡತ್ತೀರಿ. ಆದ್ರೂ ನೀವು ನಿಮ್ದು ಏನಾದ್ರೂ ಗೋಳಾಟ ರೈತರಿಗೆ ಯಾವಾಗ ಟಿವಿ ತಗೊಂಡ ಗೊತ್ತಾಗ್ತಾ ಇಲ್ಲ. ದೇಶದ ಬೆನ್ನೆಲುಬ ರೈತ ಅಂತಾರೆ. ಆದ್ರೆ ಈ ಸರ್ಕಾರ ಮತ್ತು ಈ ಕಾರ್ಖಾನೆ ಮಾಲೀಕರ ಆ ದುಬ್ಬದ ಮ್ಯಾಗ ಕಾಲಿಟ್ಟ ಎಲ್ಬನ ಮುರಿಯಾಕತ್ತಾರೆ. ಹಿಂಗಾದ್ರೆ ದೇಶದ ಸೈನಿಕ ಅಂದ್ರ ನಮಗೆ 3 ಹೊತ್ತು ಅನ್ನ ತಿನ್ನಕತ್ತೀವಂದ್ರ ಆ ನಮ್ ರಕ್ಷಕ ರೈತನಿಂದ ಸಾಧ್ಯ. ನೀವ್ ರೈತರ ಏನು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ ಜೊತೆ ಇನ್ನಾದ್ರೂ ಸರ್ಕಾರ ಬೆಲೆ ಯಾವಾಗ ನಿಮ್ ಬೆಳೆಗೆ ತಕ್ಕಂತೆ ಯಾವಾಗ ಬೆಲೆ ಕೊಡುತ್ತೋ ಅಲ್ಲಿವರೆಗೂ ನಮ್ ಶಾಲೆ ನಮ್ ಕಾಲೇಜು ಎಲ್ಲರೂ ಬಂದು ನೀವು ಬೆಂಬಲ ಕೊಡ್ತಾರೆ. ಆದ್ರೆ ನೀವು ಆರೋಗ್ಯವಾಗಿರಿ. ನಿಮ್ ಬೆಲೆಗೆ ತಕ್ಕ ಪ್ರತಿಫಲ ಸಿಗೋವರೆಗೂ ಹೋರಾಡೋಣ. ಆದ್ರೆ ಯಾರು ಆರೋಗ್ಯಕ್ಕೆ ಏನು ಮಾಡ್ಕೋಬೇಡ್ರಿ. ನಮ್ ಸರ್ಕಾರಕ್ಕೆ ಎದಕ್ಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಗೊತ್ತಾಗ್ತಾ ಇಲ್ಲ. ನಮ್ ಇವ್ರ ರೈತರು ಕೇಳಾಕತ್ತಿದ್ದ 3500 ಬರೀ 3500 ಅವರಿಗೆ ಅದ ಇನ್ನಾದ್ರೂ ಕೊಡಕ್ ಆಗ್ತಿಲ್ಲ. ಸಕ್ಕರೆಗೆ ಅಷ್ಟು ಬೆಲೆ ಕೊಡ್ತಾರ. ಆದ್ರೆ ಈ ರೈತರು ಬೆಳೆದಿದ್ದ ಕಬ್ಬಿಗೆ ಅಷ್ಟು ಬೆಲೆ ಕೊಡಕ್ ಆಗ್ತಾ ಇಲ್ಲ. ಎಲ್ರು ಬಂದಿಲ್ಲ ಒಂದೀಗ ರಾಜಕಾರಣಿಗಳು ಎಲ್ಲಾರು ಕಾರ್ಖಾನೆ ಮಾಲೀಕರು ಬಂದಿಲ್ಲ ಬಿಸ್ಲಾಗ ಕೆಲಸ ಮಾಡಿ ನೋಡ್ರಿ. ನಿಮ್ಗೂ ಗೊತ್ತಾಗತ್ತೆ ರೈತನ ಬೆವರಿನ ಹನಿ ಏನಂತ, ರೈತರು ದುಡಿದ ಕಷ್ಟ ಏನಂತ. ನಿಮ್ಗೂ ರೈತನ ಕಣ್ಣೀರ್ ಎಲ್ಲ ಗೊತ್ತಾಗತ್ತೆ. ರೈತ ತನ್ನ ಪಾಪ ಸಾಲ ಮಾಡಿ ಸಾಲ ಸುಲ್ಲ ಮಾಡಿ ಬೆಳೆ ಬೆಳೆದಿರ್ತಾನೆ. ಅವರ್ಸ್ ಏನಾದ್ರ ಬೆಳೆ ಬೆಳೆದಿಲ್ಲ ಅಂದ್ರ ಎಷ್ಟೋ ಪಾಪ ರೈತರು ಆರ್ಥಿಕವಾಗಿ ಕೂಗಿ ಎಷ್ಟೋ ರೈತರು ತಮ್ಮ ಆತ್ಮಹತ್ಯೆನ ಮಾಡ್ಕೋತಾರ. ಹಿಂಗಾದ್ರ ನಮ್ ದೇಶ ಉಳುಮೆ ಮಾಡ್ಯಾರ ಯಾರ? ರೈತ್ರಿ ನಿಮ್ಗೆ ಎಲ್ಲಾರ್ಗು ಒಂದೇ ಮಾತ, ನಿಮ್ಮ ಪರ ನಾವೆಲ್ಲಾರು ಇರ್ತೀವಿ. ಆದ್ರೆ ಯಾರು ನಿಮ್ಮ ಆತ್ಮಗೆ ಏನು ಮಾಡ್ಕೋಬೇಡ್ರಿ, ಆತ್ಮಹತ್ಯೆ ಮಾಡ್ಕೋಬೇಡ್ರಿ, ಏನು ಮಾಡ್ಕೋಬೇಡ್ರಿ. ಎಲ್ಲಾರ್ಗು ನಾವು ನಮ್ ಬೆಂಬಲ ಸಂಪೂರ್ಣವಾಗಿರ್ತೈತಿ. ನಿಮ್ ಬೆಂಬಲ ಕೊಡಾಕಂತ ನಮ್ ರಮೇಶ್ ಅಣ್ಣ ಗಡ್ಗಣ್ಣ ಶಾಲೆಯಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಜೈ ಜವಾನ್ ಜೈ ಕಿಸಾನ್. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ರೈತರಿಗೆ ಧನ್ಯವಾದ. ಕಣ್ಮಣಿಯಾದಂತಹ ದಿವಂಗತ ಶ್ರೀ ರಮೇಶ್ ಅಣ್ಣ ಗಡ್ಗಣ್ಣವರನ್ನು ಸ್ಮರಿಸುತ್ತಾ ಇವತ್ತು ಇಲ್ಲಿ ಸೇರಿರುವ ಎಲ್ಲ ನನ್ನ ರೈತ ಬಾಂಧವರಿಗೆ ಈ ರೈತರ ಕಡೆಯಿಂದ ನನ್ನ ನಮಸ್ಕಾರಗಳು. ಇವತ್ತು ನಾವು ಎದಕ್ ಬಂದಿವತ್ತಂದ್ರ ರೈತರಿಗೆ ಧ್ವನಿಯಾಗಿ ಮತ್ತ ರೈತರ ಹೋರಾಟಕ್ಕೆ ಬೆಂಬಲ ನೀಡಿ ರೈತರನ್ನ ಸಹಕರಿಸಕ ನಾವು ರಮೇಶ್ ಅಣ್ಣ ಗಡ್ಗಣ್ಣವರ ಶಾಲೆಯಿಂದ ಬಂದೀವಿ, ಶಿರೋಳಿಂದ ಬಂದೀವಿ. ನಾವು ರೈತರು ಬೆಳೆಗೋಸ್ಕರ ಹಗಲಲ್ಲಾರ್ದ ರಾತ್ರಿಲ್ಲಾರ್ದ ದುಡಿದು ಸಾಯ್ತಾರ. ಆದ್ರೆ ಈ ಕಾರ್ಖಾನೆ ಅವ್ರು ಏನ್ ಮಾಡ್ತಾರೋ ಅವ್ರ ಪರಿಶ್ರಮಕ್ಕೆ ಸರಿಯಾದ ಬೆಲೆನೇ ಕೊಡಕ್ ತಯಾರಿಲ್ಲ. ಸರ್ಕಾರ ಮತ್ತು ರಾಜಕಾರಣಿಗಳು ಎಲ್ರು ನಮ್ ರೈತರು ಬೆಳೆದಂತಹ ಅನ್ನ ತಿಂತಾರ. ಅನ್ನ ತಿಂದ ಐಷಾರಾಮಿ ಜೀವನ ಮಾಡ್ಕೊತ ಆರಾಮ್ ಇರ್ತಾರ. ಅಲ್ಲಿ ಎಸಿ ರೂಮ್ ಒಳಗ್ ಕೂತ್ ಏನ್ ಹೇಳ್ತಾರೋ ನಾವು ರೈತರ ಕಷ್ಟ ಅರ್ಥ ಮಾಡ್ಕೋತೀವಿ, ನಾವು ರೈತರ ಕಷ್ಟ ಅರ್ಥ ಮಾಡ್ಕೋತೀವಿ. ರೈತರ ಕಷ್ಟ ಅರ್ಥ ಮಾಡ್ಕೊಂಡು ಪಾಪ ರೈತರು 3500 ಮಾಡೋಣ ಯಾರ ಅಂದ್ರನ 3300 ಅನ್ನಕತ್ತಾರ. 3500 ಬೇಕು ಅಂತ ಕಬ್ಬಿಗೆ ಸಿದ್ದು ಸರ್ ಕಡೆ ಬರಕ್ ಟ್ರೈ ಮಾಡ್ತಾ ರೈತರು ಹನಿವಾರ್ ಸೀಟಿ ಕೆಲಸ ಮಾಡಿರ್ತಾರ. 1 ಎಕರೆ ಕಬ್ಬು ಬೆಳಿಬೇಕಾದ್ರ ರೈತರು ಹಣ ಇರಿಲ್ಲ ಅಂದ್ರೂ ಸಾಲ ಮಾಡ್ತಾರ. ಸಾಲ ಮಾಡಿ ಕಬ್ಬು ಬೆಳೆದ ಖರ್ಚು ತಕೊಂಡ್ ಎಲ್ಲಾ ತಕೊಂಡ್ ಅವ್ರಿಗೆ ಬಾಳ ಏನ್ ಉಳಿಯಂಗಿಲ್ಲ. ಅವ್ರ ಮನಿ ಸಂತಿ ಮಾಡ್ಬೇಕಾದ್ರೆ ಒಂದೊಂದ್ಸತಿ ಒಡ್ಡಾಡ್ತಿರ್ತಾರ. ನಾವ್ ರೈತರಿಗೆ ನಾವ್ ರೈತರೇನ್ ಬಾಳ್ ಕೇಳಾಕತ್ತಿಲ್ಲ. ಅವ್ರನ್ನ ಬರೀ 1 ಟನ್ ಕಬ್ಬಿಗೆ 3500 ಕೊಡತ್ ಅಷ್ಟೇ ಕೇಳಾಕತ್ತೀವಿ. 1 kg ಸಕ್ರಿಗೆ 42 ರೂಪಾಯಿ ತಗೋತಾರ. 1 ಟನ್ ಕಬ್ಬಿಗೆ 3500 ರೂಪಾಯಿ ಕೊಡಕ್ ಆಳಾಕ್ ಹತ್ತಾರ. ರೈತರು ಸಮಾಧಾನದಿಂದ ಇರ್ತಾರ. ಆದ್ರ ರೈತರ ತಾಳ್ಮೆನ ಯಾವತ್ತೂ ಪರೀಕ್ಷೆ ಮಾಡಬಾರ್ದ. ರೈತರ ರೊಚ್ಚಿಗೆ ಬಾಳ್ ಕೆಟ್ಟ ಪರಿಸ್ಥಿತಿ ಹೇಳ್ತನು. ಮತ್ತ ರೈತರಿಗೆ ಸಮಾಧಾನದಿಂದ ಇರುವುದು ಗೊತ್ತೈತಿ. ರೈತರು ಒಂದ್ ವೇಳೆ ರೊಚ್ಚಿಗೆ ವೀರಭದ್ರನ ರೂಪ ತಾಳುದು ರೈತರಿಗೆ ಗೊತ್ತೈತಿ. ರೈತರಿಗೆ 1 ಟನ್ ಕಬ್ಬಿಗೆ 3500 ಕೊಡಬೇಕಾ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ನಿಂದ್ರಸಂಗೆ ಇಲ್ಲ. ರೈತರು ಏನ್ ಮಾಡ್ತಾರ, ಹನಿವಾರ್ ಶೀಟಿ ಕಬ್ಬು ಬೆಳೆ ಬೆಳೆದಿರ್ತಾರ. ಅದನ್ನ ಸರಿಯಾದ ಬೆಲೆ ನ್ಯಾಯವಾದ ಬೆಲೆ ಕೊಡಾಕ ಏನಾಗೈತಿ ರಾಜಕಾರಣಿಗಳಿಗೆ ಸಮಸ್ಯೆ? ಅಂತ ಸಮಸ್ಯೆ ಅವ್ರಿಗೆ ಕೇಳುವಂತ ಸಮಸ್ಯೆ ಏನಾಗೈತಿ? ರಾಜಕಾರಣಿಗಳು ಒಂದ್ ದಿನಾನು ಬೇಡ, ಬರೀ ಒಂದ್ ತಾಸು ನಮ್ ಜೊತೆ ಕೆಲಸ ಮಾಡಿ ನೋಡು ರೈತರ ಜೊತೆ.
ಬರೀ ಅಲ್ಲಿ ಎಸಿ ರೂಮ್ ಒಳಗ್ ಕೂತು ಇದನ್ನ ಹೇಳೋದ್ಕಿತ್ಲು ನಮ್ ಜೊತೆ ಒಂದ್ ತಾಸ್ ಬಂದು ಇಲ್ಲಿ ಕೆಲಸ ಮಾಡ್ಲಿ ಅವ್ರು ಹೇಳ್ತನ್ನ ಒಂದ್ ತಾಸ್ ಬಂದ್ ನಮ್ ಜೊತೆ ಕೆಲಸ ಮಾಡ್ಲಿ ಅವ್ರ ರೈತರ ಬೆಲೆನೂ ಗೊತ್ತಾಗತಿ, ರೈತರ ಕಷ್ಟನೂ ಗೊತ್ತಾಗತಿ, ರೈತರ ಹೊಟ್ಟೆ ಕಿಚ್ಚು ಗೊತ್ತಾಗತಿ, ರೈತರ ಸಂಕಟನೂ ಗೊತ್ತಾಗತಿ ಅವರಿಗೆ. ಉರಿಯೋ ಬಿಸ್ಲಾಗ್ ನಿಂತ್ಕೊಂಡ ಕೈಯಾಗ ಸನಿಕಿ ಹೆಗಲ್ ಮೇಲೆ ಹಾಕೊಂಡ ಬೆವ್ರ ಹನಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾರ ನಮ್ ರೈತರ. ಅಂತ ರೈತರಿಗೆ ಕಾರ್ಖಾನೆಯವರಾಗ್ಲಿ, ಸರ್ಕಾರದವರಾಗ್ಲಿ, ರಾಜಕಾರಣಿಗಳಾಗ್ಲಿ ಮರ್ಯಾದೆ ಕೊಡಬೇಕ. ನಾವ್ ಸರ್ಕಾರಕ್ಕೆ ಏನ್ ದೊಡ್ಡ ಮಹಾ ಕೇಳಾಕತ್ತಿಲ್ಲ, ಅವ್ರ ಆಸ್ತಿ ಎಲ್ಲ ನಮ್ ಹೆಸರಿಗೆ ಬರೆಯತ್ ನಾವೇನ್ ಕೇಳಾಕತ್ತೀವನ? ಇಲ್ಲ, ಬರೀ 1 ಟನ್ ಕಬ್ಬಿಗೆ 3500 ಅಷ್ಟೇ ಕೇಳಾಕತ್ತೀವ. ಅವ್ರು ಕೊಡಬೇಕ, ಅದ್ ನಮ್ ನ್ಯಾಯವಾದ ಬೆಲೆ ಐತಿ. ಈಗ ಸರ್ಕಾರದವ್ರು ಏನ್ ಅನ್ಕೋತಾರು, ಈ ರೈತರೆಲ್ಲ ಹೋರಾಟ ಮಾಡಕತ್ತಾರಪ್ಪ, ನಮ್ ಮ್ಯಾಲ 3500 ರೂಪಾಯಿ ಬೇಡಿಕೆ ಇಟ್ಟಾರ ಅವ್ರ ಅನ್ಕೋತಾರ. ಆದ ಸರ್ಕಾರದವ್ರಿಗೆ ಹೇಳ್ತೀನಿ ಕೇಳಿಲ್ಲ, 3500 ನಮ್ ಬೇಡಿಕೆ ಅಲ್ಲ, ಅದ್ ನಮ್ ಸ್ವಂತ ಹಕ್ಕ ಐತೆ. ಕಷ್ಟಪಟ್ಟು ಬೆವ್ರ ಹನಿ ಸುರಿಸಿ ಅಲ್ಲಿ ಬೆಳೆದಿರ್ತೀವಿ ನಾವು. ಮತ್ತ ಎಲ್ಲಿವರೆಗೂ ಸರ್ಕಾರದವ್ರ ನಮ್ ಜೊತೆ ಪರವಾಗಿ ನಿಲ್ಲಂಗಿಲ್ಲೋ ಅಲ್ಲಿವರೆಗೂ ಹೋರಾಟ ನಿಂದಿರ್ಸಂಗಿಲ್ಲ. ಈಗ ರೈತರಷ್ಟ ಹೋರಾಟಕ್ಕೆ ಇಳಿದಾರ. ಇನ್ನು ಮುಂದೆ ಏನ್ರ ಕಬ್ಬಿನ ಬಿಲ್ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರ ಆಯ್ತ್ಲೆ ಸಾಲ ಕಾಲೇಜ್ ಮಕ್ಕಳು ಎಲ್ಲ ಹೋರಾಟಕ್ಕೆ ಇಳಿತಾರ. ಮತ್ತೆ ರಾಜಕಾರಣಿಗಳು ಎಲ್ಲಾರು ಹಂಚ್ಕೊಂಡ್ ಕುಂತ್ಕೋಬೇಕಾಗೈತ್ ನೋಡ್ರಿ. ಹೇಳ್ತನ್ನ ಬೇಕೇ ಬೇಕು, 1 ಟನ್ ಕಬ್ಬಿಗೆ 3500 ಕೊಡಲೇಬೇಕು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.